ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಬಿಜೆಪಿ ಕಾರ್ಯಕರ್ತರ ಪಕ್ಷ ಸಿಸಿ ಪಾಟೀಲ್. ಸಾಮಾನ್ಯ ಕಾರ್ಯಕರ್ತನೊಬ್ಬ ಪಾರ್ಟಿ ಅಧ್ಯಕ್ಷ, ಮುಖ್ಯಮಂತ್ರಿ, ಪ್ರಧಾನಿಯೂ ಆಗಬಹುದಾದ ನಿಜವಾದ ಕಾರ್ಯಕರ್ತರ ಪಕ್ಷ ಅಂದ್ರೆ ಅದು ಬಿಜೆಪಿ ಎಂದು ಶಾಸಕ ಸಿಸಿ ಪಾಟೀಲ್ ಹೇಳಿದರು. ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಸಮಾರಂಭದಲ್ಲಿ ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ರಾಷ್ಟ್ರಹಿತವನ್ನೇ ತನ್ನ ಧ್ಯೇಯವನ್ನಾಗಿಸಿಕೊಂಡಿರುವ ಬಿಜೆಪಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಭೇದ ಭಾವವಿಲ್ಲದೆ ಎಲ್ಲಾ ವರ್ಗದ ಜನರನ್ನ ಮುಖ್ಯ ವಾಹಿನಿಗೆ ತರುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಈಡೇರಿಸುತ್ತಿದೆ ಎಂದರು. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಇತರೆ ಸಮುದಾಯದ ಜನರನ್ನ ಗುರುತಿಸಿ ಶಾಸಕ, ಸಂಸದ, ಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಸಭಾ ಸದಸ್ಯ, ರಾಷ್ಟ್ರಪತಿ ಹುದ್ದೆಯವರೆಗೂ ಅವಕಾಶ ಒದಗಿಸುವ ಮೂಲಕ ಪ್ರಜಾಪ್ರಭುತ್ವ ನೀತಿಯನ್ನ ಎತ್ತಿ ಹಿಡಿಯುವ ಬಿಜೆಪಿ ಜಗತ್ತಿನ ಬಹುದೊಡ್ಡ ರಾಜಕೀಯ ಪಕ್ಷವಾಗಿದೆ. ಕಾರಣ ಜಿಲ್ಲೆಯ ಜನತೆ 8800002024 ನಂಬರ್ಗೆ ಮಿಸ್ ಕಾಲ್ ಮಾಡುವ ಮುಖಾಂತರ ಸದಸ್ಯರಾಗಬೇಕು ಎಂದು ಮನವಿ ಮಾಡಿದರು. ಮುಖ್ಯ ಅತಿಥಿ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಮಾತನಾಡಿ, ಭಾರತವನ್ನು ಜಗತ್ತಿನ 3ನೇ ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸುವ ಮೋದಿಯವರ ಜೊತೆ ಇಡೀ ರಾಷ್ಟ್ರದ ಜನತೆ ನಿಲ್ಲಬೇಕಾಗಿದೆ ಮತ್ತು ಕಾರ್ಯಕರ್ತರು ಹೆಚ್ಚು ಹೆಚ್ಚು ಸದಸ್ಯರನ್ನ ಬಿಜೆಪಿ ಜೊತೆ ಜೋಡಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ರೈತನಿಗೆ ಸದಸ್ಯತ್ವ. ನಗರದ ರಾಚೋಟೇಶ್ವರ ದೇವಾಲಯ ಹತ್ತಿರ ಶಾಸಕ ಸಿಸಿ ಪಾಟೀಲ್ ಸ್ವತಃ ರೈತರೊಬ್ಬರ ಸದಸ್ಯತ್ವ ಮಾಡುವ ಮೂಲಕ ಮನೆ ಮನೆ ಭೇಟಿ ಅಭಿಯಾನಕ್ಕೂ ಚಾಲನೆ ಕೊಟ್ಟರು. ಸಮಾರಂಭದಲ್ಲಿ ಅಭಿಯಾನದ ಜಿಲ್ಲಾ ಸಂಚಾಲಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಪಾಟೀಲ್ ಮಲ್ಲಾಪುರ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಅಧ್ಯಕ್ಷ ರಾಜು ಕುರುಡಗಿ ಮಾತನಾಡಿದರು. ಮುಖಂಡರಾದ ಎಂಎಸ್ ಕರಿಗೌಡ್, ಡಾ ಶೇಖರ್ ಸಜ್ಜನರ್, ಅನಿಲ್ ಅಬ್ಬಿಗೇರಿ, ಎಂಎಂ ಹಿರೇಮಠ್, ವಿನಾಯಕ್ ಮಾನ್ವಿ, ನಿರ್ಮಲಾ ಕೊಳ್ಳಿ, ವಿಜಯಲಕ್ಷ್ಮಿ ಮಾನ್ವಿ, ಹೇಮಗಿರೀಶ್ ಹಾವಿನಾಳ್, ರವಿ ಕರಿಗಾರ್, ಸೋಮೇಶ್ ಉಪನಾಳ್, ನಾಗರಾಜ್ ಕುಲಕರ್ಣಿ, ಸಿದ್ದು ಪಲ್ಲೇದ್, ಜಗನ್ನಾಥ್ ಸಬಾಂಡ್ಗೆ, ಬಸವಣ್ಣಪ್ಪ ಚಿಂಚಲಿ, ಬಿಎಚ್ ಲದ್ವಾ, ರಾಘವೇಂದ್ರ ಎಳವತ್ತಿ, ಚಂದ್ರು ತಡಸದ್, ಮಂಜುನಾಥ್ ಮುಳುಗುನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ಕೆ ಚೌಹಾಣ್, ಫಕೀರೇಶ್ ರಟ್ಟಿಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಪಕ್ಷದೊಳಗ ಕಾರ್ಯಕರ್ತರ ನಿರ್ಣಯವೇ ಅಂತಿಮ. ಅದ್ರ ಉಳಿದ ಪಕ್ಷದೊಳಗೆ ಹಂಗಲ್ಲ. ಉದಾಹರಣೆಗೆ ಕಾಂಗ್ರೆಸ್ದೊಳಗೆ ಅಲ್ಲಿ ನಾಯಕರ ನಿರ್ಣಯ ಅಂತಿಮ ಆಗ್ತದ. ನಮ್ಮ ಪಕ್ಷದೊಳಗ ಯಾವುದೋ ಒಂದು ವಿಷಯಕ್ಕೆ ನಿರ್ಣಯ ಕೈಗೊಳ್ಳೋರು ಒಂದು ಶಕ್ತಿ ಯಾರ ಕಡೆಗಿದೆ ಅಂದ್ರೆ ಕಾರ್ಯಕರ್ತರ ಕಡೆಗಿದೆ. ನಮ್ಮ ದೇಶದ ಮೂಲ ತತ್ವ, ನಮ್ಮ ಪಕ್ಷದ ಮೂಲ ತತ್ವ ಏನಪ್ಪ ಅಂದ್ರೆ ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ನಂತರ. ಕಾಂಗ್ರೆಸ್ ಇದ್ರದ್ದು ಉಲ್ಟಾ. ಅಲ್ಲೇ ಕಾಂಗ್ರೆಸ್ನೊಳಗೆ ವ್ಯಕ್ತಿ ಮುಖ್ಯ, ಸೋನಿಯಾ ಗಾಂಧಿ ಮುಖ್ಯ, ರಾಹುಲ್ ಗಾಂಧಿ ಮುಖ್ಯ, ನಂತರ ಬರ್ತದ ಏನು ಪಕ್ಷ ಬರ್ತದ, ಕೊನೆಗೆ ಬರೋದು ಯಾವುದು ದೇಶ. ಮೂಲವಾದಂತ ನಮ್ಮ ಪಕ್ಷದ ಸಿದ್ಧಾಂತ. ಇವತ್ತು ನಾವು ಯಾಕೆ ಈ ಸದಸ್ಯತ್ವ ಅಭಿಯಾನ ಮಾಡಬೇಕಪ್ಪ ಅಂತಂದ್ರೆ, ಈಗಾಗಲೇ ದೇಶದೊಳಗ ಅತಿ ದೊಡ್ಡ ಪಕ್ಷವಾಗಿ ಬೆಳೆದ. ಹಿಂದಿನ ಅಂಕಿ ಸಂಖ್ಯೆ ಪ್ರಕಾರ ಮೊದಲು 11 ಇತ್ತು. 11 ಆದ ಕೂಡಲೇ ದೊಡ್ಡ ಪಕ್ಷ ಆಯಿತು, 18 ಆಗ್ಯದ. ಈಗ ಇವತ್ತಿನ 18 ಕೋಟಿಗೆ ಜಾಸ್ತಿ ಅದೀವಿ. ಇನ್ನೂ ಜಾಸ್ತಿ ಆಗಬೇಕು. ಇನ್ನೂ ಪಕ್ಷ ಗಟ್ಟಿಯಾಗಿ ಶಕ್ತಿಯುತವಾಗಿ ಬೆಳಿಬೇಕು. ಅದು ಯಾವಾಗ ಸಾಧ್ಯ ಅಂತಂದ್ರೆ ಸದಸ್ಯತ್ವ ಮಾಡುವುದರಿಂದ, ಹೆಚ್ಚು ಸದಸ್ಯರನ್ನು ಮಾಡುವುದರಿಂದ ಪಕ್ಷಕ್ಕೆ ಒಂದು ಹೆಚ್ಚು ಜೀವ ಕೊಟ್ಟಂಗೆ ಆಗ್ತದೆ, ಶಕ್ತಿ ಕೊಟ್ಟಂಗೆ ಆಗ್ತದೆ. ಆ ಕಾರ್ಯದೊಳಗೆ ನಾವೆಲ್ಲರೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸಬೇಕು ಅನ್ನೋ ವಿಚಾರವನ್ನು ಹೇಳ್ತಾ, ಆ ಪಕ್ಷದ ಟಾರ್ಗೆಟ್, ಸದಸ್ಯತ್ವ ಅಭಿಯಾನದ ಟಾರ್ಗೆಟ್ ಏನಪ್ಪ ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದೊಳಗೆ ಈ ಹಿಂದಿನ ಚುನಾವಣೆಯೊಳಗೆ ಭಾರತೀಯ ಜನತಾ ಪಾರ್ಟಿಗೆ, NDAಗೆ ಎಷ್ಟು ವೋಟ್ ಬಂದವು ಅದ್ರ 75% ನಾವು ಆ ಕ್ಷೇತ್ರದೊಳಗೆ ಸದಸ್ಯತ್ವವನ್ನು ಮಾಡಬೇಕು. ಇದನ್ನು ನಾವು ಮುಟ್ಟಬೇಕಾದ್ರೆ ಪಕ್ಷ ನಮಗೆ ಸಂದೇಶ ಕೊಟ್ಟದ. ಪ್ರತಿ ಬೂತ್ ಒಳಗೆ ಕನಿಷ್ಠ ಪಕ್ಷ 300 ಮಾಡಬೇಕು. ಎಲ್ಲಿ ಸಾಧ್ಯ 400 ಮಾಡಿ, 500 ಮಾಡಿ, ಮಿನಿಮಮ್ ಟಾರ್ಗೆಟ್ ಕೊಟ್ಟದ್ದು ಪ್ರತಿ ಬೂತ್ನೊಳಗೆ 300 ಮಾಡಬೇಕು. ಪ್ರತಿ ಬೂತ್ನೊಳಗೆ 300 ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ನಾವೇನು ಮಾಡಬೇಕು? ಪಕ್ಷದ ಮುಖಂಡರು ನಾವೆಲ್ಲ ಇದ್ದೀವಿ. ನಾಳೆ ಕ್ರಿಯಾಶೀಲವಾಗಿ ನಮ್ಮ ಕ್ಷೇತ್ರದೊಳಗೆ ನಾವು ಸದಸ್ಯದ ಅಭಿಯಾನದೊಳಗೆ ನಾವು ತೊಡಗಿಸ್ಕೊಳ್ಳಾರ. ನಾವು ಒಂದು ಬೂತ್ನೊಳಗೆ ಮಿನಿಮಮ್ 300 ಮಾಡಬೇಕಾದ್ರೆ, 400 ಮಾಡಬೇಕಾದ್ರೆ ಮೊದಲು ನಾವು ಕೆಲಸ ಮಾಡಬೇಕಂತದ್ದು ಏನಪ್ಪ ಅಂದ್ರೆ, ಪ್ರತಿ ಬೂತ್ನೊಳಗೆ ಕನಿಷ್ಠ ಪಕ್ಷ 3 ರಿಂದ 4 ಸಕ್ರಿಯ ಕಾರ್ಯಕರ್ತರನ್ನು ನಾವು ನೇಮಿಸಬೇಕು, ಆಯ್ಕೆ ಮಾಡಬೇಕು.
ಯಾಕಂದ್ರೆ ಸಕ್ರಿಯ ಕಾರ್ಯಕರ್ತ ಒಬ್ಬ ಯಾವಾಗ ಆಗ್ತಾರಪ್ಪ ಅಂದ್ರೆ ಅವ್ರು 100 ಮಾಡ್ಬೇಕು ಇಂಟರ್ನ್. ಸೊ 3 ಅಥವಾ 4 ಪ್ರತಿ ಬೂತ್ನೊಳಗೆ ಸಕ್ರಿಯ ಕಾರ್ಯಕರ್ತರು ಮಾಡಿದಾಗ ಅವ್ರಿಗೆ ಜವಾಬ್ದಾರಿ ಬರ್ತದ. ಸಕ್ರಿಯ ಕಾರ್ಯಕರ್ತರ ಜವಾಬ್ದಾರಿ ಪ್ರತಿಯೊಬ್ಬದ ಏನಪ್ಪ ಅಂದ್ರೆ ನಾನು 100 ಮಾಡ್ಬೇಕು. ಸೊ 3 ಜನ 4 ಜನ ನೀವು ಸಕ್ರಿಯ ಕಾರ್ಯಕರ್ತರು ನೇಮಿಸಿದ್ರೆ ನಿಮ್ಮ ಟಾರ್ಗೆಟ್ ಏನೋ ಒಂದು ಬೂತ್ನೊಳಗೆ 300ರಿಂದ 400 ಸರಳವಾಗಿ ಮುಟ್ಲಿಕ್ಕೆ ಸಾಧ್ಯದ. ಆ ಕೆಲಸವನ್ನ ನಾವೆಲ್ಲ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ವಿ. ಹೆಚ್ಚಿನ ವಿವರಣೆಯನ್ನ ನಮ್ಮ ಹಿರಿಯರಾಗಿರ್ತಕ್ಕಂಥ CC ಪಾಟೀಲ್ ಕೊಡ್ತಾರ. ಆದ್ರೆ ನಿಮ್ಮ ಮಾತು ಬೇರೆ ಆಗ್ತದೆ, ನಮ್ಮ ಮಾತು ಬೇರೆ ಆಗ್ತದೆ. ನೀವು ಹೇಳೋ ಸ್ಟೈಲ್ ಬೇರೆ, ನಮ್ಮ ಸ್ಟೈಲ್ ಬೇರೆ, ಪರಿಣಾಮಕಾರಿ ಇರ್ತದೆ ನೀವು ಯಾವಾಗಲೂ. ಒಟ್ಟಾರೆ ಈ ಸದಸ್ಯತ್ವ ಅಭಿಯಾನದ ಮುಖ್ಯ ಗುರಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿಜಿಯವರ ಕನಸು 2047ಕ್ಕೆ ವಿಕಸಿತ ಭಾರತ ಮಾಡಬೇಕು ಅನ್ನೋ ಗುರಿ ಅದ. 2047ಕ್ಕೆ ಗುರಿ ಅದ. ಆ ಗುರಿಯನ್ನ, ಆ ಕನಸನ್ನ ನನಸು ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ MLC ಇರ್ಬೋದು, MLA ಇರ್ಬೋದು, XMLA ಇರ್ಬೋದು, XMLC ಇರ್ಬೋದು, MP ಇರ್ಬೋದು, XMP ಇರ್ಬೋದು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಗುರಿಯನ್ನು ನಮಗೇನು ಟಾರ್ಗೆಟ್ ಕೊಟ್ಟ ರಾಜ್ಯ ಘಟಕ ಏನು ಟಾರ್ಗೆಟ್ ಕೊಟ್ಟದ ಆ ಟಾರ್ಗೆಟ್ ಅನ್ನು ಮುಟ್ಟುವ ರೀತಿ ಒಳಗೆ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೇನೆ. ದೊಡ್ಡ ಪ್ರಮಾಣ ಬೆಳೆದು ಬಂದಿರೋದೇ ಕಾರ್ಯಕರ್ತರಿಂದ. ಭಾರತೀಯ ಜನತಾ ಪಕ್ಷ 1980 ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಚುನಾವಣೆ ಎದುರಿಸಿದಾಗ ಕೇವಲ 2 ಲೋಕಸಭಾ ಸದಸ್ಯರು. 2 ಲೋಕಸಭಾ ಸದಸ್ಯರಿಂದ ಇವತ್ತು 2014ರಲ್ಲಿ ಮತ್ತು 2019ರಲ್ಲಿ ಸುಮಾರು 303 ಲೋಕಸಭಾ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದ ಆಶೆ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಂಥ ಕೊಡುಗೆಯನ್ನು ಮೆಚ್ಚಿ ಇವತ್ತು ಈ ಸಾಕಷ್ಟು ದೇಶವನ್ನು ಅಭಿವೃದ್ಧಿ ಹೊಂದಿದ್ದನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಇಡೀ ದೇಶದಲ್ಲೇ ನಮ್ಮ ಅಭಿವೃದ್ಧಿಯನ್ನು ಮೆಚ್ಚಿ ಜನ ಇವತ್ತು ನಮ್ಮ ಸದಸ್ಯರಾಗ್ತಾ ಇದ್ದಾರೆ. 2013ರಲ್ಲಿ ಮತ್ತು 2018ರಲ್ಲಿ ಸದಸ್ಯತ್ವ ಅಭಿಯಾನ ನಾವು ಮಾಡಿದ್ವಿ. ಮತ್ತೆ 6 ವರ್ಷದ ನಂತರ ಈಗ ಸದಸ್ಯತ್ವ ಅಭಿಯಾನ ಸನ್ಮಾನ್ಯ JP ನಡ್ಡಾ ಅವರು ಇಡೀ ದೇಶಾದ್ಯಂತ ಪ್ರಾರಂಭ ಮಾಡಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಮೊದಲ ಸದಸ್ಯರಾಗಿ ಇದೇ ತಿಂಗಳ 2ನೇ ತಾರೀಕಿಗೆ ಅವರು ಅಭಿಯಾನ ಚಾಲನೆಯನ್ನು ಕೊಟ್ಟರು. ಹೀಗಾಗಿ ಅದೇ ರೀತಿ ಗದಗ ಜಿಲ್ಲೆಯಲ್ಲಿ ಸನ್ಮಾನ್ಯ CG ಪಾಟೀಲ್ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತೀನಿ. ಇವತ್ತು ದೇಶಾದ್ಯಂತ ತಾವೆಲ್ಲ ನೋಡಿರ್ಬೋದು, ಭಾರತೀಯ ಜನತಾ ಪಕ್ಷ ವಿಚಾರವನ್ನು ಮೆಚ್ಚಿ ಭಾರತೀಯ ಜನತಾ ಪಕ್ಷ ಒಂದೇ ಪಕ್ಷ, ವಿಶ್ವಾಸವುಳ್ಳ ಪಕ್ಷ, ಭಾರತೀಯ ಜನತಾ ಪಕ್ಷ ಒಂದೇ ಈ ದೇಶವನ್ನು ಅಭಿವೃದ್ಧಿ ಮಾಡ್ಬೋದು, ಈ ದೇಶವನ್ನು ಸಶಕ್ತ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಜನ ಸದಸ್ಯರಾಗ್ತಾ ಇದ್ದಾರೆ. ಹಿಂದಿನ 2018ರಲ್ಲಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,01,72,000 ಜನ ಸದಸ್ಯರಿದ್ದರು. ಇಡೀ ಜಗತ್ತಿನಲ್ಲೇ ಇವತ್ತು ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ಬಂದಂಥ ಭಾರತೀಯ ಜನತಾ ಪಕ್ಷ ಜನ ಇದು ಒಂದು ವಿಶ್ವಾಸ ಇದೆ, ಇವತ್ತು ದೇಶವನ್ನು ಅಭಿವೃದ್ಧಿ ಮಾಡ್ಬೋದು, ದೇಶವನ್ನು ಸಶಕ್ತ ಮಾಡ್ಬೋದು ಅನ್ನೋ ಒಂದು ವಿಶ್ವಾಸ ಭಾರತೀಯ ಜನತಾ ಪಕ್ಷದ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 2014ರಿಂದ 2024ರವರೆಗೆ ಭಾರತವನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋದು ತಾವೆಲ್ಲ ನೋಡಿರ್ಬೋದು. ಭಾರತವನ್ನು ಈ ಜಗತ್ತಿನಲ್ಲೇ ಒಂದು ಒಳ್ಳೆ ಸಮೃದ್ಧಿ ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಮತ್ತು ಕಡೆ ಬಡವರಿಗೆ ಸೌಲಭ್ಯಗಳು ಸಿಗಬೇಕು, ಯೋಜನೆಗಳು ಸಿಗಬೇಕು ಅನ್ನೋ ಒಂದು ಯಾವುದಾದ್ರೂ ನನಸು ಮಾಡಿರೋದು ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಹೆಮ್ಮೆ ಹೆಚ್ಚಿಕೊಂಡಿದೆ. ಹೀಗಾಗಿ ಇವತ್ತು ಸದಸ್ಯತಾ ಅಭಿಯಾನವನ್ನು ಜನರು ಭಾರತೀಯ ಜನತಾ ಪಕ್ಷ ಮೆಚ್ಚಿ ತಾವೇ ಸದಸ್ಯ ಆಗಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಚಾಲನೆ ಕೊಟ್ಟೋದ್ರಿಂದ ಜಿಲ್ಲೆಯಲ್ಲಿ ಇವತ್ತು ಮಂಡಲಗಳಲ್ಲಿ ನಾಳೆ ಅಥವಾ ನಾಡಿದ್ದು 8ನೇ ತಾರೀಕಿಂದ ಪೂರ್ಣ ಪ್ರಮಾಣದೊಳಗೆ ನಾವು ಚಾಲನೆಯನ್ನು ಕೊಡಲಿದ್ದೇವೆ. ಆ ಪ್ರಕಾರ ನಮ್ಮ ಜಿಲ್ಲಾ ತಂಡಗಳು ರೆಡಿಯಾಗಿದ್ದಾವೆ ಸರ್. ಜಿಲ್ಲೆಗೆ 6 ಜನ ಸಂಚಾಲಕರು ಸರ್, ಮತ್ತು ಪ್ರತಿ ಮಂಡಲಕ್ಕೆ 3 ಜನ ಸಂಚಾಲಕರಂತ ನೇಮಿಸಿವಿ ಸರ್. ಬರೀ ಅವ್ರ ಕೆಲಸ ಅಂದರೆ ಸದಸ್ಯತಾ ಅಭಿಯಾನ ನೋಡ್ಕೊಳ್ಳೋದು ಸರ್. ಪ್ರತಿ ಮಂಡಲಕ್ಕೆ 3 ಜನ ಸದಸ್ಯರು ನೋಡ್ಕೊಂಡು ಮಾಡಿದ್ದೀವಿ. ಆ ಸಂಚಾಲಕರು ಆ ಬೂತ್ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿ ಆ ಬೂತ್ನೊಳಗೆ ಎಲ್ಲೆಲ್ಲಿ ಕಾರ್ಯ ನಡೆಯುತ್ತಿದ್ದು ಆ ಕಾರ್ಯಗಳನ್ನ ತಾವೆಲ್ಲ ನೋಡ್ಕೋಬೇಕು. ಮತ್ತು ಇಡೀ ಜಿಲ್ಲೆಯನ್ನು ನೋಡಲಿಕ್ಕೆ ಸಂಚಾಲಕರಾಗಿ ನಮ್ಮ ಲಿಂಗರಾಜ್ ಪಾಟೀಲ್ರು ನೋಡ್ಕೋತಾರೆ, ಮತ್ತು ಅವ್ರ ಜೊತೆಗೆ ನಾವು ಇರ್ತೀವಿ. ಆ ರೀತಿ ಹಂತದೊಳಗೆ ಪ್ರತಿ ಬೂತಿನೊಳಗೆ ನಾವು 3-4 ಮಂದಿ ತಂಡವನ್ನು ಕರ್ಕೊಂಡು ಹೋಗಿ ಪ್ರತಿ ಮನೆ ಹೋದ್ರೆ ಕೇವಲ 1 ಮಿನಿಟ್ನೊಳಗೆ ಒಂದು ಸದಸ್ಯ ಮಾಡ್ಬೋದು. ನಾವು ಮೊಬೈಲಲ್ಲಿ ಅಷ್ಟು ಈಸಿ ಮಾಡ್ಯಾರ ಸರ್. ಹೋದ ಸಲಕ್ಕಿನ ಸರ್ ಭಾಳ ಸರಳವಾಗಿ ಮಾಡಿದ್ದಾರೆ. ನಾವು 8800002024 ಹೊಡೆದ್ಬಿಟ್ರೆ ಮಿಸ್ ಕಾಲ್ ಕೊಟ್ರೆ ತಾನಾಗ್ಲೇ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಓಪನ್ ಮಾಡಿದಾಗ
ನಮ್ಮ ಹೆಸರುಗಳನ್ನು ಹಾಕಬೇಕು ಮತ್ತು ನಮ್ಮ ಮೊಬೈಲ್ಗಳನ್ನು ಹಾಕಬೇಕು ಮತ್ತು ನಮ್ಮ ಫೋಟೋಗಳನ್ನು ಹಾಕಿ ನಾವು ಸೆಂಡ್ ಮಾಡಿದರೆ ಆಟೋಮೆಟಿಕ್ ಆಗಿ ನಮ್ಮ ಸದಸ್ಯತ್ವ ಅಭಿಯಾನ ಕಾರ್ಡ್ ಬರುತ್ತೆ. ಅಷ್ಟು ಬಹಳ ಸರಳವಾಗಿ ಈ ಸಲ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಬೂತ್ಗೆ 300 ಟಾರ್ಗೆಟ್ ಸನ್ಮಾನ್ಯ ವಿಜೇಂದ್ರ ಅವರು ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 1,50,00,000 ಸದಸ್ಯರು ಮಾಡ್ಬೇಕಂತೇಳಿ ನಾವು ಏನೋ ಒಂದು ಇಚ್ಛೆ ಇದೆ. ಆ ಇಚ್ಛೆಯನ್ನ ನಾವು ಪೂರ್ಣಗೊಳಿಸಬೇಕಾದ್ರೆ ನಮ್ಮ ಜಿಲ್ಲೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸುಮಾರು 60,000 ರಿಂದ 70,000 ಜನ ಸದಸ್ಯರು ನಾವು ಕೊಡ್ಲೇಬೇಕು. ಆ ಒಂದು ವಿಚಾರ ಇಟ್ಕೊಂಡು ತಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ರೂಪ ಆಗ್ಬೇಕು. ಇಲ್ಲೇನು ಸಂಚಾಲಕರು ಬಂದಿದ್ರಿ, ಬಹಳ ತಮ್ಮ ಜವಾಬ್ದಾರಿ ಬಹಳ ಐತಿ. ಬರೀ ಸಂಚಾಲಕರು ನಾವು ಆಗಿವಂತ ಅಷ್ಟೇ ಅಲ್ಲ, ಆ ರೀತಿ ಬೂತ್ ಒಳಗ ಕಾರ್ಯಾಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರು ಕೆಲಸ ಮಾಡಕತ್ತಾರಿಲ್ಲೋ, ಅವ್ರು ಪ್ರವಾಸ ಮಾಡಕತ್ತಾರಲ್ಲ, ಬಹಳ ಮುಖ್ಯ. ಇಲ್ಲಿರುವ ಎಲ್ಲ ಸಂಚಾಲಕರು ಪ್ರತಿ ಬೂತ್ಗೆ ಪ್ರವಾಸವನ್ನು ಮಾಡ್ಬೇಕು. ಮಂಡಲ ಸಂಚಾಲಕರು ಎಷ್ಟು ಮಂದಿ ಬಂದಿರಿ ಅಂತ ಕೇಳಿದ್ರಿ? ಅದಕ್ಕೆ ತಮ್ಮ ಪ್ರವಾಸ ಬಹಳ ಮುಖ್ಯ. ಇವತ್ತು ಯಶಸ್ವಿ ಆಗಬೇಕಾದ್ರೆ ನಮ್ಮ ಪ್ರವಾಸ ಬೇಕು. ನಾವು ಪ್ರವಾಸ ಮಾಡಿದಾಗ ನಾವು ಮನೆಗೆ ಹೋಗ್ಬೋದು ಮತ್ತು ಆ ಬೂತ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಹೆಚ್ಚು ಪ್ರವಾಸ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ. ಮುಂದೆ ಈ ತಿಂಗಳ ಕೊನೆಯವರೆಗೂ ನಮ್ಮ ಜಿಲ್ಲೆಯಿಂದ ಹೆಚ್ಚು ಸದಸ್ಯರನ್ನ ತಾವೆಲ್ಲ ಮಾಡ್ತೀರಿ ಅಂತ ಆಶಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಈಗಾಗಲೇ ಸಂಕನೂರ್ ಸರ್ ಮತ್ತು ಸನ್ಮಾನ್ಯ ರಾಜೀವ್ ಕೂಡಿಗೆ ಪಕ್ಷದ ಧ್ಯೇಯ ದೇಶಗಳ ಬಗ್ಗೆ, ಸದಸ್ಯತ್ವ ಅಭಿಯಾನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟರು. ಭಾರತ ದೇಶದಲ್ಲಿ ಕಾರ್ಯಕರ್ತರ ಮೇಲೆ ಅವಲಂಬಿತವಾದ ಪಕ್ಷಗಳಂದ್ರೆ ಎರಡು. ಮೊದಲಿಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇತ್ತು, ತದನಂತರ ಭಾರತೀಯ ಜನತಾ ಪಕ್ಷ. ಇವೆರಡು ಕಾರ್ಯಕರ್ತರ ಶಕ್ತಿಯ ಮೇಲೆ ಪಕ್ಷ ಆಗಿ ರೂಪುಗೊಂಡು ಆಡಳಿತವನ್ನು ನಡೆಸಿದಂಥ ಪಕ್ಷಗಳು. ಮೊದಲು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಹೊಂದಿತ್ತು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ವಿಶ್ವದಲ್ಲೇ ಅತಿ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿದಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತದೊಳಗೆ ಐತಿ, ಅದು ಭಾರತೀಯ ಜನತಾ ಪಕ್ಷ. 6 ವರ್ಷಗಳ ನಂತರ ಪುನಃ ನಾವು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಚಾಲನೆಯನ್ನು ಕೊಡುವುದಂಥವ್ರು ಹಿಂದಿನ 6 ವರ್ಷದಿಂದ ಏನಿತ್ತಲ್ಲ, ನಿಶ್ಚಯವಾಗಿ ಅದಕ್ಕಿಂತ 1.5 ಪಟ್ಟು ಹೆಚ್ಚಾಗೋದು. ಅವಾಗ ನಮಗೆ ಇನ್ನೂ ಅಷ್ಟೊಂದು ಮಾಹಿತಿ ಇದ್ದಿದ್ದಿಲ್ಲ. ಆಡಳಿತ ನಡೆಸಿದಂಥ ಅನುಭವ, ಮೋದಿಯವರ ಆಡಳಿತದ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಈಗ ಸಂಪೂರ್ಣವಾಗಿ ಆ ಎಲ್ಲ ಅನುಭವ ಸಿಕ್ಕಿದ್ರಂಥ ಹಿನ್ನೆಲೆಯಲ್ಲಿ ನಾವು ಕಾರ್ಯಕರ್ತರು ಹೆಚ್ಚಾಗಿ ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ನೋಂದಾಯಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಆವಾಗ ಎಲ್ಲೋ ಅಂತ ಸುಳ್ಳು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಒಂದು 3-4 ದಿವಸ ಇದಕ್ಕೆ ಸ್ಪೆಸಿಫಿಕ್ ಆಗಿ ಟೈಮ್ ಕೊಡಬೇಕು. 1ನೇ ಹಂತ 1 ರಿಂದ 15ರವರೆಗೆ ಐತಿ, 25ರವರೆಗೆ ಐತಿ. ಅದ್ರೊಳಗೆ 4 ದಿವಸ ಓದ್ತೀವಿ. ಅದ್ರೊಳಗೆ 4 ದಿವಸ ಓದ್ತಂದ್ರೆ ಇನ್ನು ಉಳಿದಿದ್ದು ನಮಗೆ ಕೇವಲ 35 ದಿವಸ. ಸಕ್ರಿಯ ಕಾರ್ಯಕರ್ತರು ಮಾಡೋದು 2ನೇ ಹಂತ, ಆಮೇಲೆ ನೋಡೋಣ. ಈಗ 1ನೇ ಹಂತ ಉಳಿದ 35 ದಿವಸದೊಳಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರ ಒಂದು ನೋಂದಣಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ನಾಗರಾಜ್ ಕುಲಕರ್ಣಿ ಹೇಳಿದಂಗೆ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಜಾತ್ರೆಯಾಗ, ಬಸ್ ಸ್ಟ್ಯಾಂಡ್ನಾಗ, ಗದ್ದಲೆಲ್ಲ ಹೋಗಿ ಮಾಡಿದ್ದೀವಿ. ಅವಾಗ ಸೆಗ್ರಿಗೇಷನ್ ಮಾಡುವಲ್ಲಿ ವಿಫಲರಾಗಿದ್ದರಿಂದ ಯಾವ ಮೇಲೆಲ್ಲ ಅನ್ನೋದೇ ಗೊತ್ತಾಗಲಿಲ್ಲ. ಈ ಸಲ ಅದಕ್ಕಿಂತ ಸುಧಾರಿತ ವರ್ಷದಲ್ಲಿ ಫಾರ್ಮೆಟ್ ರೆಡಿ ಆಗಿದ್ದರಿಂದ ನಾವು ಮಾಡಬಹುದು ಅನ್ನುವಂಥ ಅಭಿಪ್ರಾಯ ಇದ್ದಂಥ ಹಿನ್ನೆಲೆಯಲ್ಲಿ ಬಹುತೇಕ ಯಾರ್ಯಾರು ಪಕ್ಷದೊಳಗೆ ಪದಾಧಿಕಾರಿ ಅದಿರಿ ಅವರು ಖಂಡಿತವಾಗಿಯೂ 100 ಸದಸ್ಯರನ್ನು ಮಾಡಬೇಕು. ನಾನು ನಡ್ಕೊಂಡೆ, ಸಂಕನೂರು ನಡ್ಕೊಂಡೆ, ರಾಜೀವ್ ಕೂಡಿಗೆ ನಡ್ಕೊಂಡೆ. ಅಧ್ಯಕ್ಷರಲ್ಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಇರಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಇರಲಿ, ಕಾರ್ಪೊರೇಟರ್ ಇರಲಿ, ಪ್ರಧಾನ ಕಾರ್ಯದರ್ಶಿ ಇರಲಿ, ಒಬ್ಬೊಬ್ಬರು ನಾವು ಮೊದಲಕ್ಕೆ 100 ಮಂದಿ ಮಾಡಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು. ನಾವು ಬರೀ ಭಾಷಣ ಮಾಡ್ಕೊಂತ ಕುಂತು ಬೇದಿಕೆ ಮೇಲೆ ಕುಂತು ಭಾಷಣ ಮಾಡಿ ಹೋಗ್ಬಾರ್ದು. ನೋಡಪ್ಪ ನಾನು 50 ಅದು 60 ಅದು 99 ಅದು 100 ಅದು ನೀನು ಮಾಡ ಅಂತ ಹೇಳಿದಾಗ ನಾಗರಾಜ್ ಕುಲಕರ್ಣಿ ಹೇಳಿದ್ರು, ಭಾಳ ಒಳ್ಳೆ ಸಲಹೆ ಕೊಟ್ಟರು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು, ಪ್ರಭಾವಿಗಳು, ಯಾರಾದರೂ ಸ್ವಾಮೀಜಿಗಳು ನಾ ಹಾಕೇನಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ರೆ ಅವರು ತಗೊಂಡು ಹಿರಿಯ ಡಾಕ್ಟರ್ಸು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನುಭವಿಗಳನ್ನು ತಗೊಂಡು ಅವ್ರದ್ದು ಸೋಷಿಯಲ್ ಮೀಡಿಯಾದಾಗ ಹಾಕಿದ್ವಿ ಅಂದ್ರೆ ಸಾಮಾನ್ಯ ಜನರು ಅದರಿಂದ ಪ್ರೇರೇಪಣೆ ಆಗ್ತಾರೆ. ನಾನು 2 ದಿವಸದಿಂದ ನೋಡಕತ್ತೀನಿ, ನಾಗರಾಜ್ ಹೇಳಿದಂಗೆ ನಾ ಮೆಂಬರ್ ಆಗಿ ಅನ್ನೋದು ಅಷ್ಟೋ ಬರಕತ್ತೈತಿ. ನಾ ಎಷ್ಟು ಮಂದಿ ಮಾಡೀನಿ ಅನ್ನೋದು ಯಾರು ಒಬ್ಬರು ಬಾಕಿ ಇನ್ನೂ ಉಂಟ. ಆ ಕಾರಣಕ್ಕೆ ಎಲ್ಲರೂ ಕೂಡ
ಮಾಡಿದ್ರೆ ಇವತ್ತಿನ ಕೂಡ 25 ಹಾಂ 25 ಇನ್ನು ಇನ್ನು ಬೆಳಗಿಂದ ಕಂಗ್ರಾಚುಲೇಷನ್ ಅದರಲ್ಲಿ ಇರ್ಬೇಕಲ್ಲ ನಿಮ್ಮ ಖರ್ಚು ಆಗುತ್ತೆ ನಮ್ಮ ಡೆಕೋರ್ಸ್ ಎಲ್ಲ ಕಂಗ್ರಾಚುಲೇಷನ್ ಆದಷ್ಟು ಬೇಗ 100 ಗಡಿಯನ್ನು ಮುಟ್ರಿ. ಆ ಕಾರಣಕ್ಕಾಗಿ ಎಲ್ಲರೂ ಪಕ್ಷದ ಜವಾಬ್ದಾರಿ, ಪಕ್ಷಕ್ಕಾಗಿ ಒಂದು ಕೆಲಸ ಮಾಡಬೇಕು. ಪಕ್ಷಕ್ಕಾಗಿ ಕೆಲಸ ಮಾಡಿದ್ರೆ, ಪಕ್ಷಕ್ಕಾಗಿ ನಿಷ್ಠೆಯಿಂದ ಇದ್ರೆ ಯಾರದೂ ಉದಾಹರಣೆ ಬೇಡ, ನಂದೊಂದು ಉದಾಹರಣೆ ಸಾಕು. ರಾಜ್ಯದೊಳಗೆ ಜಿಲ್ಲೆಯೊಳಗೆ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ರೆ ಇನ್ನೊಬ್ಬರು ಯಾರದೂ ಬೇಕಾಗಿಲ್ಲ, ನಾನು ಒಬ್ಬನೇ ಸಾಕು. ಪಕ್ಷಕ್ಕೆ ನಿಷ್ಠೆಯಾಗಿದ್ದರಿಂದ ಭಾರತೀಯ ಜನತಾ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದೈತಿ ಅವಾಗ ಮಂತ್ರಿ ಆಗಿದೆ. ಅದಕ್ಕೆ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ರೆ ನಮ್ಮ ಪಕ್ಷ ನೋಡ್ರಿ, ರಾಷ್ಟ್ರಪತಿಯನ್ನು ಯಾರು ಮಾಡಿದ್ರು, ತನ್ನ ಹೊಲ ಮಾಡಕ್ಕೆ 3 ಸಲ ತಹಸೀಲ್ದಾರ್ ಆಫೀಸ್ ಮುಂದೆ ಹೋಗಿ ಕುಂತಿದ್ಲು. ತಹಸೀಲ್ದಾರ್ ಆಕಿನ ಹೊರಗೆ ಕಳೆದಿದ್ದಿಲ್ಲ. ನಮ್ಮ ರಾಜ್ಯದೊಳಗೆ MLC ಯಾರ್ಯಾರು ಮಾಡಿದ್ದೀವಿ, ಪಕ್ಕಕ್ಕೆ ಹೇಮಲತಾ ನಾಯ್ಕ ಮಾಡಿದ್ದೀವಿ, ಶಾಂತಾರಾಮನ್ ಮಾಡಿದ್ದೀವಿ, ರಾಜ್ಯಸಭಾ ಸದಸ್ಯರನ್ನ ಬಾಂಡ್ಗೇರ್ ಮಾಡಿದ್ದೀವಿ. ಇವರ್ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದವರು. ಆ ಕಾರಣಕ್ಕಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ರೆ ಇವತ್ತೆಲ್ಲ ನಾಳೆ ನಮ್ಮ ವಿಜಯಕುಮಾರ್ ಜಯಶಂಕರ್ ರಾಜ್ಯಪಾಲ ರಾಜಕೀಯದಿಂದಾನೇ ಔಟ್ ಆಗಿದ್ದಾವೆ. ಹಿಂದಿನ ಆರೋಗ್ಯ ಸಚಿವರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇದ್ದಾಗ ಫಾರೆಸ್ಟ್ ಮಿನಿಸ್ಟರ್. ಅದಕ್ಕೆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ ಮೆಂಬರ್ಸ್ ಇದಕ್ಕೆ ರೊಕ್ಕ ಖರ್ಚಾಗೋದಿಲ್ಲ, ಏನಿಲ್ಲ. ಒಂದು 4 ದಿವಸ ಅಡ್ಡಾಡ್ಬೇಕಾಗತ್ತೆ, ಸಮಯ ಕೊಡಬೇಕು. ಮತ್ತು ಕಾರ್ಪೊರೇಟರ್ಸು, ಮುನ್ಸಿಪಾಲಿಟಿ ಮೆಂಬರ್ಸು ಕಡ್ಡಾಯವಾಗಿ 100 ಮಂದಿ ಮಾಡಬೇಕು. ಮತ್ತು ನಮಗೆ ಪಾರ್ಟಿಯಿಂದ ಅಧಿಕಾರ ಬೇಕು, ಪಾರ್ಟಿಯಿಂದ ಏನು ಕೆಲಸ ಮಾಡೋದಿಲ್ಲ ಅಂದರೆ ನಾನು ಕಡ್ಡಾಯವಾಗಿ 100 ಮಂದಿ ಮಾಡಬೇಕು, ಮಾಡೋತೇನೆ. ಸಂಕ್ರೋಡ್ ಸರ್ ಮಾಡಬೇಕು, ರಾಜೀವ್ ಕುಡಿಗರು ಮಾಡಬೇಕು, ರೆಡ್ಡಿ ಮಾಡಬೇಕು, ನಿಂಗರಾಜ್ ಪಾಟೀಲ್ ಮಾಡಬೇಕು, ಕೊಹ್ಲಿ ಅವರು ಮಾಡಬೇಕು. ಈ ದಿಶೆಯಲ್ಲಿ ಒಂದು 4-5 ದಿವಸ ಅಡ್ಡಾಡ್ಬಿಟ್ರೆ ಆಗಿಬಿಡ್ತಾವೆ. ಏನು 100 ಮಂದಿ ಅಂದ್ರೆ ಗದಗಿನಾಗ ನೋಡ್ಬೇಕಾದ್ರೆ ಇನ್ನೂ ಭಾಳ ಸರಳ. ಹಾಂ, ಎಲ್ಲರ ಕಡೆ ಆಂಡ್ರಾಯ್ಡ್ ಫೋನ್ ಅದಾವೆ. ಆಂಡ್ರಾಯ್ಡ್ ಒಂದು ದರ್ಶನಕ್ಕಿಂತ ಐಫೋನ್ 15 Pro, ಹಿಂದೂ ಮಹೇಶ್ 15 Pro ಅನ್ನೋದು ಮ್ಯಾಕ್ಸ್ Pro. ಎಲ್ಲರ ಕಡೆನೂ ಆಂಡ್ರಾಯ್ಡ್ ಫೋನ್ ಅದಾವೆ. ದಯವಿಟ್ಟು ಸದಸ್ಯತ್ವ ಅಭಿಯಾನಕ್ಕೆ ಕೈ ಜೋಡಿಸ್ರಿ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ಇವತ್ತು ಉದ್ಘಾಟನೆ ಮಾಡೀನಿ. ನಂದು ಮೆಂಬರ್ಶಿಪ್ ಇಲ್ಲೇ ಮಾಡ್ತೇನೆ. ತಾವು ಯಾರ್ಯಾರು ಮಾಡಿಲ್ಲ ಎಲ್ಲರೂ ಮಾಡಿ ಒಂದು ಶುಭಾರಂಭವನ್ನು ಮಾಡಿ ಒಳ್ಳೆಯ ಒಂದು ಸಂದೇಶವನ್ನು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಮತ್ತು ಕೇಂದ್ರದ ವರಿಷ್ಠ ಮಂಡಳಿಗೆ ಎಲ್ಲ ರೆಕಾರ್ಡ್ ಇರ್ತೈತಿ. ನಾ ಅಷ್ಟು ಮಾಡಿ ಇಷ್ಟು ಮಾಡಿ ಅಂದ್ರೆ ನಡೆಯೋದಿಲ್ಲ. ಎಲ್ಲ ರೆಕಾರ್ಡ್ ಇರ್ತೈತಿ, ಆನ್ ರೆಕಾರ್ಡ್. ನಂದು ಬಟನ್ ಅಂತಿದ್ರು ಅಂದ್ರೆ ಸಿ ಪಟೇಲ್ ಎಷ್ಟು ಮಂದಿ ಮಾಡ್ಯಾನ, ಯಾವ ದಿವಸಕ್ಕೆ ಎಷ್ಟು ಮಂದಿ ಮಾಡ್ಯಾನ ಅಂತ ತೋರಿಸ್ಬಿಡ್ತದೆ. ಆ ಕಾರಣಕ್ಕಾಗಿ ಎಲ್ಲರೂ ಸಹಕರಿಸಿ ಅಂತ ಕೇಳಿಕೊಂಡು ಈ ಒಂದು ಅಭಿಯಾನವನ್ನು ಚಾಲನೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲರಿಗೂ ಬರೆಸಿ ಧನ್ಯವಾದ.